ಹಾಯ್ ಫ್ರೆಂಡ್ಸ್, ಅಸ್ಸಲಾಮ್ ಅಲೈಕುಮ್. ಎಲ್ಲರೂ ಹೇಗಿದ್ದೀರಾ? ನಾನಂತೂ ತುಂಬಾ ಚೆನ್ನಾಗಿದ್ದೇನೆ. ನಾನು ಮತ್ತು ನನ್ನ ಅತ್ತೆ ಮತ್ತು ನನ್ನ ಮಗಳು ಸೇರಿ ನಾನೀಗ ಉಡುಪಿಗೆ ಆರ್ಥೋಪೆಡಿಕ್ ಹತ್ರ ಹೋಗಲಿಕ್ಕೆ ಹೊರಟಿದ್ದೇನೆ. ಆದರೆ ನನ್ನ ಅತ್ತೆಗೆ ತುಂಬಾ ಕಾಲು ನೋವು ಜಾಸ್ತಿ ಇತ್ತು. ಅದು ಅಲ್ಲದೆ ನನ್ನ ಮಾವನಿಗೆ ಕೂಡ ಹುಷಾರಿಲ್ಲ. ಅವರನ್ನು ನೋಡೋದು ಕೂಡ ಅವರೇ. ಹಾಗಾಗಿ ಸ್ವಲ್ಪ ಅವರನ್ನು ನಾನು ಮತ್ತು ನನ್ನ ಅತ್ತೆ ಅವರನ್ನು ಎತ್ತಿ ಆಚೆ ಈಚೆ ಮಾಡಿ ಅವರೇ ಕೂಡ ಸಾಕಾಗಿ ಹೋಗಿದೆ. ಆರ್ಥೋಪೆಡಿಕ್ ಅವರ ಹೆಸರು ಸಂದೇಶ್ ಕುಮಾರ್ ಶೆಟ್ಟಿ ಅಂತ. ಅವರು ಉಡುಪಿ ಕಲ್ಪನಾ ಟಾಕೀಸ್ ಸ್ವಲ್ಪ ಅಲ್ಲಿ ಒಂದು ಬಿಲ್ಡಿಂಗ್ ಉಂಟು, ಅಲ್ಲೇ ಇದ್ದಾರೆ. ಆ ಬಿಲ್ಡಿಂಗ್ ನೇಮ್ ನನಗೆ ಮರ್ತೋಯ್ತು. ಹಾಗಾಗಿ ಅಲ್ಲಿಂದ ಅವರಿಗೆ ತೋರಿಸಿ ಅವರು 10 ದಿನದ ಮದ್ದು ಕೂಡ ಕೊಟ್ಟರು. ಅದರ ನಂತರ ಶುಗರ್ ಮತ್ತು ಥೈರಾಯ್ಡ್ ಟೆಸ್ಟ್ ಮಾಡಿ ಬನ್ನಿ ಅಂತ ಹೇಳಿದ್ದಾರೆ. ತುಂಬ ಒಳ್ಳೆ ಡಾಕ್ಟ್ರು. ಈಗ ನಾನು ಅಲ್ಲಿಂದ ಕೆದಿಯೂರು ಹೋಟೆಲ್ಗೆ ಕರ್ಕೊಂಡು ಬಂದೆ. ಅತ್ತೆಯನ್ನು ಅವರು ಹೊರಗೆ ಬರೋದೇ ಇಲ್ಲ ಪಾಪ, ಮನೆಯಲ್ಲಿ ಕೂತ್ಕೊಂಡು ಸಾಕಾಗಿದೆ ಅಂತ ಹೇಳಿ ನಾನು ಅವರನ್ನು ಕೆದಿಯೂರು ಹೋಟೆಲ್ಗೆ ಕರ್ಕೊಂಡು ಬಂದು ಅಲ್ಲಿ ಪನ್ನೀರ್ ಮಂಚೂರಿಯನ್ ತೊಗೊಂಡು ಕೊಟ್ಟೆ ಅವರಿಗೆ. ನಾನು ಕೂಡ ಒಂದು ತಗೊಂಡ್ವಿ, ಮೂರು ಮಂದಿ ಶೇರ್ ಮಾಡಿದ್ವಿ. ನಾನಾದರೂ ಆವಾಗವಾಗ ಹೋಟೆಲ್ಗೆ ಹೋಗ್ತಾ ಇರ್ತೇನೆ. ನನ್ನ ಅತ್ತೆ ಕೂಡ ತುಂಬ ಕಮ್ಮಿ, ನಾನು ಪಾರ್ಸಲೇ ಮನೆಗೆ ಕೊಂಡೋಗೋದು ಜಾಸ್ತಿಯಾಗಿ. ಅವರು ಹೊರಗೆ ಬರಲಿಕ್ಕೆ ಅಲ್ಲಿಂದ ಗಡ್ಬಡ್ ಐಸ್ ಕ್ರೀಮ್ ಒಂದು ನನ್ನ ಅತ್ತೆ ಹೇಳಿದರು. ಅವರಿಗಾಗಿ ನಾನು ತೊಗೊಂಡು ಕೊಟ್ಟು. ಇವಳಿಗೆ ನನ್ನ ಮಗಳಿಗೆ ತುಂಬ ಕೋಪ ಬರ್ತಾ ಉಂಟು. ಯಾಕೆಂದರೆ ಅವರು ಗ್ಲಾಸಲ್ಲಿ ತಿಂತಾ ಇದ್ದಾರೆ, ಇವಳಿಗೆ ಪ್ಲೇಟಲ್ಲಿ ಹಾಕಿ ಕೊಟ್ವಿ. ಯಾಕೆಂದರೆ ಗ್ಲಾಸ್ ತುಂಬಾ ಉದ್ದ ಇತ್ತು, ಅವಳಿಗೆ ಹಿಡಿದುಕೊಂಡು ತಿನ್ನಲಿಕ್ಕೆ ಆಗೋದಿಲ್ಲ ಅಂತೇಳಿ ನಾನು ಅವಳಿಗೆ ಪ್ಲೇಟಲ್ಲಿ ಹಾಕಿ ಕೊಟ್ಟೆ. ಅದು ಅವಳಿಗೆ ಆಗಲಿಲ್ಲ, ತುಂಬ ಕೋಪ ಬಂತು. ಸುಂಟು ನೋಡಿ ಅವಳದು ಇದು ಮಾಡೋದೆಲ್ಲ ನೋಡಿ. ಮತ್ತು ಲಾಸ್ಟಿಗೆ ಒಂದು ಲಾಸ್ಟ್ ಅತ್ತೆ ಅವರ ಗ್ಲಾಸ್ ಅವಳಿಗೆ ಕೊಟ್ಟು ಬಿಟ್ಟರು, ನೀವು ತಗೊಂಡು ತಿನ್ನ ಅಂತ. ಆಗ ಭಾರಿ ಖುಷಿ ಆಯಿತು, ಒಂದು ನಗಡದು ನೋಡಿ. ನೋಡಿ, ಅದಾದಮೇಲೆ ಅಲ್ಲಿಂದ ನಾನು ಎಲ್ಲಿಗೆ ಹೋದೆ, ಇಲ್ಲಿ ಡಿ ಮಾರ್ಟಿಗೆ ಹೋದ್ವಿ. ಡಿ ಮಾರ್ಟಲ್ಲಿ ನೋಡಿ ಚಪ್ಪಲ್, ಒಂದು ಡೈರಿ ಮಿಲ್ಕ್ ಚಾಕ್ಲೇಟ್ ಮತ್ತು ಒಂದು ಬಟ್ಟೆ ದೊಡ್ಡವಳಿಗೆ, ಮತ್ತು ಒಂದು ಟೇಬಲ್ ಬರೀಲಿ ಕೂತ್ಕೊಳ್ತೀವಲ್ಲ ಬರೆದು. ಇಲ್ಲಿ ಮಾತಾಡಲಿಕ್ಕೆ ಬಿಡೋದಿಲ್ಲ ನೋಡಿ, ಅಷ್ಟು ಒಂದು ಕಿರಿಕಿರಿ. ನಂತರ ಒಂದು 500 ರೂಪಾಯಿಗೆ ಬಟ್ಟೆ ಎಲ್ಲ ತುಂಬ ಕಮ್ಮಿಯಲ್ಲಿ ಉಂಟು. ಹೊರಗೆ ಬರುವಾಗ ನನ್ನ ಅತ್ತೆ ನನ್ನನ್ನು ಬೈತಾ ಇದ್ದು, ನನಗೆ ಕಾಲು ನೋವು ಉಂಟು ಅಂತ ನಿಮಗೆ ಗೊತ್ತುಂಟು, ನಾನು ಎಷ್ಟು ನಡೆಸ್ತೆ ಅಂತ. ಅಲ್ಲಿ ಡಿ ಮಾರ್ಟ್ ಒಳಗೆ ತುಂಬ ಸುತ್ತಾಡಿಸಿಬಿಟ್ಟಿದ್ದೇನೆ ಅವರಿಗೆ ಸಾಕಾಗಿ ಹೋಗಿದೆ. ಅವರು ಸೀದಾ ಹೋಗ್ತಾರೆ ಇರೋದು ನೋಡಿ. ಲಾಸ್ಟ್ ಅಲ್ಲಿಂದ ಬಂಬು ಚೆಫ್ ಅಂತ ಉಂಟು, ಅಲ್ಲಿ ಹೋಟೆಲ್ ಉಡುಪಿ ಕಿನ್ನಿಮಲ್ಕಿಯಲ್ಲಿ, ಅಲ್ಲಿಗೆ ಬಂದು ಅಲ್ಲಿ ಗಾಡಿ ನಿಲ್ಲಿಸಿ ಅವರಿಗೆ ಒಂದು ಮಾವನಿಗೆ ಇವಳು ನೋಡಿ ಓಡೋದು ನೋಡಿ. ಮಾವನಿಗೆ ಪಾಪ ಅವರಿಗೆ ಹೋಟೆಲ್ದೇ ಅಂದರೆ ಅವರಿಗೆ ಈ ಮನೆಯದೇ ತಿಂದು ಸಾಕಾಗ್ತದೆ ಅಂತೇಳಿ ಯಾವಾಗಲಾದರೂ ಒಮ್ಮೆ ನಾನು ವಾರಕ್ಕೆ 1-2 ಸಲ ಹೀಗೆ ಹೋಟೆಲ್ ತಂದು ಕೊಡ್ತೇನೆ. ಅವರಿಗೆ ಕೂಡ ನಾನೇನು ಮಾಡಿದೆ, ಒಂದು ಮಟನ್ ಬಂಬು ಬಿರಿಯಾನಿ ಮತ್ತು ಹಾಫ್ ಚಿಕನ್ ಬಂಬು ಬಿರಿಯಾನಿ ಮಕ್ಕಳಿಗೆ ತೊಗೊಂಡೋದೆ. 520 ರೂಪೀಸ್ ಆಯಿತು. ಅಲ್ಲಿಂದ ನನ್ನ ಮಗಳು ನೋಡಿ ಅಲ್ಲಿ ಚೆಕ್ ಮಾಡೋದು. ಅವಳು ಎಂತ ಗೊತ್ತುಂಟು, ಅಲ್ಲಿ ಅವಳದು ಬಫಿ ಅಂತ ಒಂದು ಚಾಕ್ಲೇಟ್ ಇತ್ತಲ್ಲ, ಅದನ್ನು ಅದು ಆ ತೊಟ್ಟೆಯಲ್ಲಿ ಇಟ್ಟಿದ್ದಲ್ಲ, ಅಲ್ಲಿ ಅವರು ಟಾಟಾ ಮಾಡ್ತಾಯಿದ್ದಾರೆ. ಅವಳು ಅದನ್ನೆಲ್ಲ ಕೇರ್ ಮಾಡ್ತಾನೆ ಇಲ್ಲ, ನಾನು ಬರೋದಿಲ್ಲ ಅಂತ ನೋಡಿ. ಗಾಡಿಯಲ್ಲಿ ಅವಳ ಚಾಕ್ಲೇಟು ಅದು ಬ್ಯಾಗಲ್ಲಿ ಇಟ್ಟಿದ್ದಲ್ಲ, ಅದನ್ನು ಅಲ್ಲಿ ಇಡು ಅಂತೇಳಿ ಅತ್ತೆ ಹತ್ರ ಹೇಳಿದ್ಲು. ಅವರು ಅದನ್ನು ಇಟ್ಟು ಸಮಾಧಾನದಿಂದ ಬಂದ್ವಿ. ಅದ್ರ ನಂತರ ನೋಡಿ ನನ್ನ ಮಿಡಲ್ ಮಗಳು ಊಟ ಮಾಡ್ತಾ ಇದ್ದಲ್ಲಿ ಬಿರಿಯಾನಿ ತಂದು ಚಿಕನ್. ನನ್ನ ದೊಡ್ಡವಳು ನೋಡಿ ತಿಂತಾ ಇದ್ದಾಳೆ. ಇದು ಮಟನ್ ಬಿರಿಯಾನಿ. ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಕಮೆಂಟ್